ಅಧ್ಯಕ್ಷರಾದಂಥ ಶೋಭಾ ಆರ್ಯರ್ ಅವರೇ, ಹಾಗೆ ನಗರ ಘಟಕದ ಮಹಿಳಾ ಅಧ್ಯಕ್ಷರಾದಂಥ ಜ್ಯೋತಿ ಶೀಲ್, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರೆ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 1 ತಿಂಗಳ ಹಿಂದೆ ತಾಲೂಕಾ ಆಡಳಿತ ಕಚೇರಿ ಮುಂದೆ 6 ದಿನಗಳ ಕಾಲ ಹಗಲು ರಾತ್ರಿ ಅನ್ನದೇ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿತ್ತು. ಅದರ ಪ್ರತಿಫಲವಾಗಿ ಜಿಲ್ಲಾ ಉಪಾಯುಕ್ತರು ಬಂದು ನಮ್ಮ ಮನವಿಯನ್ನು ಇಸ್ಕೊಂಡು ಒಂದು ವಾರದ ಒಳಗಾಗಿ ನಿಮ್ಮ ಮನವಿ ಕೊಟ್ಟಿರುವಂಥ ಮನವಿ ಮತ್ತು ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಅದು ಏನು ಕೆಲಸ ಮಾಡಿಕೊಡ್ಬೇಕು, ಅಲ್ಲಿ ಇರುವಂಥ ಏನು ತೆರವು ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡ್ತೀನಿ ಅಂತಂದರು. ವಿಚಾರ ಏನಾಯಿತು ಅಂದರೆ ನಮ್ಗೆ ಇನ್ನೂವರೆಗೆ ಆದರೂ ಅರ್ಥ ಆಗಲಿಲ್ಲ. ಮಾಧ್ಯಮ ಮುಖಾಂತರ ಇಳಕಲ್ ಮತ್ತು ಹುನಗುಂದ ತಾಲೂಕಿನ ಜನತೆಗೆ ಸ್ಪಷ್ಟೀಕರಣ ಕೊಡ್ತೀನಿ ಅನ್ನೋದು, ಏನು ಕೃಷಿಯನ್ನು ಮಾಡುವಂತಹ ಭೂಮಿಯಲ್ಲಿ ಇವತ್ತು ಎಷ್ಟೋ ಜನ ಅನಧಿಕೃತವಾಗಿ ಶೋರೂಮ್ಗಳನ್ನು ಹಾಕ್ಕೊಂಡಿದ್ದಾರೆ, ಕಲ್ಲು ಶೋರೂಮ್ಗಳನ್ನು. ಉದಾಹರಣೆ ಹೇಳ್ಬೇಕಂದ್ರೆ ಬಸಪ್ಪ ಪರಪ್ಪ ಸಜ್ಜನ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಹೊಲದಲ್ಲಿ ರಾಯಲ್ ಶೋರೂಮನ್ನು ಹಾಕ್ಕೊಂಡಿದ್ದಾರೆ. ಅದರ ವಿಚಾರವಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ವಿ, ನಾವು ಧರಣಿ ಸತ್ಯಾಗ್ರಹವನ್ನು ಕೂತ್ಕೊಂಡಿದ್ವಿ. ಆದರೆ ಇಲ್ಲಿವರೆಗೆ ಆದರೂ ಆ ಶೋರೂಮು ತೆರವಾಗುವಂಥ ಕೆಲಸ ಆಗಿಲ್ಲ. ಅದೇ ರೀತಿಯಾಗಿ ಸುಮಾರು 1.5 ವರ್ಷದಿಂದ ಸುಮಾರು 2 ವರ್ಷನೇ ಅನ್ಬೋದು, 2 ವರ್ಷಗಳಿಂದ ನಿರಂತರವಾಗಿ ಏನು ಗೋವರ್ಧನ್ ಫ್ಯಾಕ್ಟ್ರಿ ಮತ್ತು ಶೋರೂಮಿಗೆ ಅಂತರದಲ್ಲಿ ಏನು ನಡುವೆ ಇರುವಂಥ 40 ಫೂಟಿನ ರಸ್ತೆಯನ್ನು ಇವತ್ತು ಆ ಶೋರೂಮ್ದವರು ಗಮನಿಸಿಕೊಂಡಿದ್ದಾರೆ. ಯಾರು? ಗೋವರ್ಧನ್ ಶೋರೂಮ್ದವರು. ಅದು ಕೂಡ ಇನ್ನೂವರೆಗೆ ಆದರೂ ನಮ್ಮ ಬೇಡಿಕೆ ಈಡೇರಿಲ್ಲ. ಇವತ್ತು ಹುಲಿಗೆರೆಗೆ ಹೋಗುವಂತಹ ಒಂದು ಮಾರ್ಗ, ಅದು ಸುಮಾರು ಪೂರ್ವಿ ರಸ್ತೆ ಅಂತಾರೆ ಅವರು ಹಳಬ್ರ ರೈತರೆಲ್ಲ. ಆ ರಸ್ತೆಯನ್ನು ಇವತ್ತು ಕಬಳಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಏನದು ಗೋವರ್ಧನ್ ಎದುರಿಗಿರುವಂಥ ಗಾಯತ್ರಿ ಫ್ಯಾಕ್ಟ್ರಿ ಏನಿದೆ ಸುಮಾರು 100 ಫೀಟಿನಷ್ಟು ಹಳ್ಳವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಸಾಕಷ್ಟು ಸಲ ನಾವು ಮನವಿ ಕೊಟ್ಟರು ಅಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇದೆಲ್ಲ ನೋಡಿದ್ರಂದರೆ ಜಿಲ್ಲಾ ಅಧಿಕಾರಿಗಳು ಮತ್ತು ತಾಲೂಕಾ ಅಧಿಕಾರಿಗಳು ಈ ಭ್ರಷ್ಟರ ಜೊತೆ ಶಾಮೀಲಾದಾರ ಅಂತದ್ದು ನಮ್ಗೆ ಅನ್ನಿಸ್ತಾ ಇದೆ. ತಾಲೂಕಾ ಆಡಳಿತ ಕಚೇರಿಗೆ ತಹಸೀಲ್ದಾರ್ ಅವ್ರಿಗೆ ಏನಾಯ್ತು ಅಂತ ಕೇಳಕ್ಕೆ ಹೋದ್ರೆ, ಇದ್ರ ವಿಚಾರವಾಗಿ ಕೇಳಕ್ಕೆ ಹೋದ್ರಪ್ಪ ಅಂದರೆ ನನ್ನ ವಿರುದ್ಧ ನೀವು ಏನರ ಮಾಡ್ಕೊರಿ, ಸ್ಟ್ರೈಕ್ ಮಾಡ್ಕೊತೀರಾ ಮಾಡ್ಕೊರಿ, ನಮಗೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ಇವ್ರು ಹಾಕ್ಬೇಕ್ರಿ ನಮ್ಮ ತಾಲೂಕಾ ಆಡಳಿತ ಅಧಿಕಾರಿಗಳು, ಇವ್ರ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ಬೇಕಂತೆ ಅವರೇ ಬಾಯ್ಬಿಟ್ಟು ಹೇಳ್ಯಾರ. ಇದು ನಮ್ಮ ಕಾರ್ಯಕರ್ತರು ಹೋದಾಗ, ನಮ್ಮ ಅಶೋಕ್ ಅವರು ಹೋದಾಗ ಮತ್ತು ಇನ್ನೊಬ್ರು ಹೋದಾಗ ಇವರು ನಮ್ಮ ವಿರುದ್ಧ ಹೋರಾಟ ಮಾಡಿ ಅಂತಂದು ಹೇಳ್ತಾರೆ. ನೀವೇನಾದರೂ ಇದೇ ರೀತಿ ಮಾಡ್ತಾ ಹೋದರೆ, ಇವಾಗ ಏನು ತಪ್ಪು ಮಾಡ್ತಾ ಇದ್ದೀರಲ್ಲ, ಇದೇ ರೀತಿ ಮಾಡೋ ಹೋದರೆ ನೀವು ಕೆಲಸದಿಂದ ಅಮಾನತು ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ನೀವು ಭ್ರಷ್ಟರ ಜೊತೆ ಶಾಮೀಲಾಗಿ ಅವ್ರಿಗೆ ಬೆಂಬಲ ಸೂಚಿಸೋದಾದರೆ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕನ್ನೋದು ನಮಗೆ ಗೊತ್ತೈತಿ. ಹೋರಾಟಗಾರರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನೀವು ಒಂದು ಸೈಡ್ ನಾವು ಕೊಡುವಂಥ ತೆರಿಗೆಯಲ್ಲಿ ನೀವು ಪಗಾರ ತಗೊಳ್ಳೋರು, ನೀವೇ ಮಾತಾಡ್ತೀರ ಅಂದಮೇಲೆ ನಾವು ಎಷ್ಟು ಮಾತಾಡೋದು? ನಾವು ತೆರಿಗೆ ಕಟ್ಟೋರು ಮತ್ತು ತೆರಿಗೆ ವಿಚಾರಕ್ಕೂ ಬಂದ್ರಪ್ಪ ಅಂದರೂ ಕೂಡ 4 ದಿವಸ ಅಥವಾ 5 ದಿವಸ ಬಂದು ನಿಂತೋದ್ರಿ ಇವರು ತೆರಿಗೆ ಅಧಿಕಾರಿಗಳು, GST ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು. ಅವ್ರಿಗೆ ಖುದ್ದಾಗಿ ನಾವೇ ಹೇಳಾಕತ್ತೀವಿ, ಸರ್ ಒಂದೊಂದು ಗಾಡಿಯಲ್ಲಿ ಬಿಲ್ ಇಲ್ಲಾರ್ದು ಇಷ್ಟಿಷ್ಟು ಲೋಡ್ ಹೊಂಟಿದೆ ಹಿಡೀರಿ ಅಂತಂದ್ರೆ ಹಲಕ್ಕೆ ಕಿಸ್ಕೊಂತ ಅಡ್ಡಾಡ್ತಾರೆ ಅವರು. ಹಲಕ್ಕೆ ಕಿಸಪ್ನವರು ಹಲಕ್ಕೆ ಕಿಸ್ಕೊಂತ ಅಡ್ಡಾಡ್ತಾರೆ ಅವರು. ಅವ್ರಿಗೂ ಕೂಡ ಇವ್ರು ಶೋರೂಮ್ಗಳಲ್ಲಿ ಎಲ್ಲರೂ ಅವ್ರಿಗೆ ಮಂತ್ಲಿ ಇದೆ ಸ್ವಾಮಿ. ನಾವು ಹೇಳಿದ್ದು ಒಂದು ಗಾಡಿನೂ ಚೆಕ್ ಮಾಡಿಲ್ಲ ಇವರು. ಉದಾಹರಣೆನ ನಿಮ್ಗೆ ಕೆಲವೊಂದಿಷ್ಟು ಮಾಧ್ಯಮದವ್ರಿಗೂ ನಾವು ಹೇಳಿವಲ್ಲಿ, ಸರ್ ಈ ಥರ ಬರ್ತಾ ಇದೆ, ಹೋಗಿ ಅವರಿಂದ ಹೋಗ್ರಿ ಅಂತಂದು. ಇವ್ರು ಹಲಕ್ಕೆ ಕಿಸ್ಕೊಂತ ನಿಂದಿರ್ತಾರೆ ಇವರೆಲ್ಲ, ಯಾರು ತೆರಿಗೆ ಡಿಪಾರ್ಟ್ಮೆಂಟ್ನವರು. ಏನೂ ಇಲ್ಲ ಸರ್ ಮಾಡೋರಿಗೆ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಒಂದು ವೇಳೆ ನೀವು ಇದೇ ರೀತಿ ನಾವು ಅಲ್ಲೇ ಕುತ್ಕೊಂಡು ಅವ್ರಿಗೆ ಮನವಿ ಕೊಡ್ತೀವಿ ನಮ್ಮ ಬೇಡಿಕೆ ಈಡೇರಿಂದ. ಹಾಗೆ ಹೊರ ರಾಜ್ಯದಿಂದ ಬರುವಂಥ ವಿಚಾರನೂ ಹೇಳ್ಬಿಡ್ತೀವಿ. ಹೊರ ರಾಜ್ಯದಿಂದ ಅದರ ಇವತ್ತು ನಮ್ಮ ಇಲ್ಲಿರುವಂತಹ ಏನು ಕೆಲಸಗಳನ್ನು ಕಿತ್ಕೊತಾ ಇದ್ದಾರೆ. ಅವರು ಕೆಲಸ ಬಂದು ಕಿತ್ಕೊಳ್ಳೋಕುತ್ತಾರಲ್ಲ, ನಮ್ಮ ಇಲ್ಲಿವರೆಗೆ ಕೆಲಸ ಇಲ್ಲ. ಹೊರ ರಾಜ್ಯದಿಂದ ಕಲ್ಲು ತೊಗೊಂಬರ್ತಾರೆ, 20-30 ರೂಪಾಯಿ ಕಲ್ಲು ತೊಗೊಂಬರ್ತಾರೆ, ಇಲ್ಲ 50 ರೂಪಾಯಿ ಮಾಡ್ತಾರೆ. ನಮ್ಮ ಇಳಕಲ್ ಶೋರೂಮು ಕೂಡ ಮುಚ್ಕೊಂಡು ಹೊಂಟವಂತು, ಇಳಕಲ್ ಫ್ಯಾಕ್ಟ್ರಿನೂ ಮುಚ್ಕೊಂಡು ಹೊಂಟವು, ಇಳಕಲ್ ಶೋರೂಮ್ಗಳು ಮುಚ್ಕೊಂಡು ಹೊಂಟವು. ಹಿಂಗೆ ಆದ್ರಪ್ಪ ಅಂತ ನಮ್ಮ ಇಳಕಲ್ ತಾಲೂಕು ಹುನಗುಂದ ತಾಲೂಕಿನ ಜನ ಹಾಗೆ ಅವಾಗಲೇ ಅರ್ಧಕ್ಕೆ ಬಿಟ್ಟೆ. ಇವತ್ತೇನಾದರೂ ನೀವು ಹಿಂಗೆ ನಿಮ್ಮ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊಂತ ನೀವು ಇಳಕಲ್ ಮತ್ತು ಹುನಗುಂದ ತಾಲೂಕಲ್ಲಿ ಮಾಡ್ತಾ ಹೋದರೆ ನಿಮ್ಮ ಅಂಗಡಿ ಮತ್ತು ಶೋರೂಮ್ಗಳನ್ನು ಬಂದ್ ಮಾಡ್ತೀವಿ. ಕುಲ ಜಿಲ್ಲಾರ್ಧ ಒದ್ದು ನಿಮ್ಮ ರಾಜ್ಯಕ್ಕೆ ಓಡಿಸ್ತೀವಿ.
ನೀವು ಇದೇ ರೀತಿ ಮಾಡ್ತಾ ಹೋದರೆ ಒದ್ದು ಹೊರಗೆ ಆಚೆ ಹೊರಗೆ ಹೋಗ್ತೀನಿ. ನೀವು ಬಂದಿರೋದು ಇಲ್ಲೇ ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು. ನೀವೇನಾದರೂ ಇಲ್ಲಿ ಮಾಲೀಕತ್ವ ತೋರಿಸಿದ್ರೆ ನಿಮ್ಮ ಮಾಲೀಕತ್ವ ಅನ್ನೋದನ್ನು ತೋರಿಸಿ ನಿಮ್ಮನ್ನು ಮುಕ್ಕುಳಿ ಬಾಯಿಗೆ ಒದ್ದು ನಿಮ್ಮ ಆಚೆ ಓಡಿಸ್ತೀವಿ. ಇವತ್ತು ನಮ್ಮ ನಾರಾಯಣಗೌಡರು ಹೇಳ್ತಾರೆ, ನೀವು ಬಂದಿರೋದಿಲ್ಲೇ ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು. ಅತಿಥಿಗಳು ಅಷ್ಟೇ. ನೀವು ಇಲ್ಲಿ ಅತಿಥಿಯಾಗಿ ಬಂದು ನೀವು ಅತಿಥಿ ಗೆಳೆಯಾಗಿರ್ಬೇಕು. ಅತಿಥಿ ಅನ್ನೋದು ಮರೆತು ನೀವು ಏನಾದರೂ ಹೆಚ್ಚಿಗೆ ಟಕರ ಮಾಡಿದರೆ ನಿಮ್ಮನ್ನು ತಿಥಿ ಮಾಡ್ತೀವಿ. ಇಷ್ಟು ಹೇಳ್ತೀನಿ ನಾನು. ಯಾಕಂದ್ರೆ ಹೆಚ್ಚಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಬಂಧಪಟ್ಟಂತೆ ನಮ್ಮ ಮುನ್ಮೂರು ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ. ಅವ್ರು ಮಾತಾಡೋಕ್ಕೆ ಅವಕಾಶ ಕಡಿಮೆ ಆಗಿದ್ದಾವೆ. ಅದರ ಜೊತೆಗೆ ಅಲ್ಲಿ ದಲ್ಲಾಳಿ ವ್ಯಾಪಾರಗಳನ್ನು ಮಾಡಲಿಕ್ಕೆ ಆ ಕೃಷಿ ಉತ್ಪನ್ನಗಳಲ್ಲಿ ಅವರಿಗೆ ಒಂದು ಪರ್ಮಿಷನನ್ನು ಕೊಟ್ಟಿರುತ್ತೆ. ಅದನ್ನು ಇವತ್ತಲ್ಲಿ ಎಷ್ಟೋ ಜನ 70ಕ್ಕಿಂತ ಹೆಚ್ಚು ಜನ ಒಂದು ಮನೆಗಳನ್ನು ಕಟ್ಟಿಸ್ಕೊಂಡಿದ್ದಾರೆ. ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ಗೋದಾಮುಗಳನ್ನು ಕೃಷಿಯೇತರ ಚಟುವಟಿಕೆಗೆ ಬಿಟ್ಟು ಇನ್ನಿತರ ಬೇರೆ ಚಟುವಟಿಕೆಗೆ ಬಾಡಿಗೆಗೆ ಕೂಡ ಬರ್ತದೆ. ಸುಮಾರು 5,000ದಿಂದ 50,000ವರೆಗೂ ಕೂಡ ಬಾಡಿಗೆಗಳನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಆ ಕೃಷಿ ಮಾರುಕಟ್ಟೆಯಲ್ಲಿ ನಾವು ಕೂಡ ನೋಡಿದ್ದಿರುತ್ತೆ. ಇದರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಪ್ರತಿಭಟನೆಯನ್ನು ಮಾಡಿ ನಮ್ಮ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೀವಿ. ಜಿಲ್ಲಾ ಆಡಳಿತಕ್ಕೂ ಕೂಡ ಇದರ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಇದರ ವಿಶೇಷವಾಗಿ ಕೋರ್ಟ್